ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾನು ಏನ್ ಡಿಸ್ಕಸ್ ಮಾಡಕ್ ಬರ್ತಾ ಇದೀನಿ ಅಂದ್ರೆ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದೀರಾ. RCB ವರ್ಸಸ್ LSG. ನಮ್ಮ RCB ಅವ್ರಿಗೆ ಹೋಮ್ ಗ್ರೌಂಡ್ ಅಲ್ಲಿ ಇರೋ ವಿನ್ ಅಕ್ಯುರೇಸಿ ಮೀನ್ಸ್ ಅವೇ ಗೇಮ್ಸ್ ಅಲ್ಲಿ ಜಾಸ್ತಿ ಇಲ್ಲ. ಒಪ್ಕೊಳ್ಳೋಣ, ಡಿಫೆಂಡಿಂಗ್ ಚಾಂಪಿಯನ್ಸ್ ಅದು ಇದು ಅಂತ ಎಲ್ಲ ಅಂತೀವಿ, ಬಟ್ ರಿಯಾಲಿಟಿಲಿ ಹೇಳ್ಕೋಬೇಕಂದ್ರೆ ಒಂದ್ ಮ್ಯಾಚ್ ಒಂದ್ ಮ್ಯಾಚ್ ಸೋತ್ ಆ ತರ ಆಗ್ತೈತೆ. ಎಲ್ಲಿ ಮೈನಸ್ ಆಗ್ತೈತೆ ಅಂದ್ರೆ, ನಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ಗಳಲ್ಲಿ ಮೈನಸ್ ಆಗ್ತೈತೆ. ಆ ಇಂಪ್ಯಾಕ್ಟ್ ಪ್ಲೇಯರ್ಗಳಲ್ಲಿ ಏನಕ್ಕೆ ಮೈನಸ್ ಆಗ್ತಾ ಇದೆ ಅನ್ನೋದು ನಾನು ನಿಮ್ಗೆ ಇಲ್ಲೊಂದು ಸಣ್ಣದಾಗಿ ಒಂದು ತೋರಿಸ್ತೀನಿ, ಅದನ್ನ ನೋಡಿ ನೀವೇ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಇವಾಗ ನಮ್ ಟೀಮ್ ಅಲ್ಲಿ ಇರೋದು ವಿರಾಟ್, ರಜತ್, ಪಡಿಕಲ್, ಜಿತೇಶ್, ಸಾಲ್ಟ್ ಜಾಗದಲ್ಲಿ ಜಾರ್ಡನ್ ಕಾಕ್ಸ್ ಅನ್ನೋರೊಬ್ರು ವಿಕೆಟ್ ಕೀಪರ್ ಬಂದವ್ರೆ. ಅವರು ಒಳ್ಳೆ ಬ್ಯಾಟ್ಸ್ಮನ್. ಆಕ್ಚುಲಿ ಲೆಗ್ ಸೈಡ್ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಇದೆ. ನೀವು ನೋಡಿರ್ಬೋದು ಅವ್ರ ವಿಡಿಯೋಗಳು ಇವಾಗ ಆಕ್ಚುಲಿ ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ. ಆಮೇಲೆ ಶಪರ್ಡು, ಡೇವಿಡ್, ಭುವಿ, ಏಜಲ್ಡು, ಜಿತೇಶ್ ಶರ್ಮಾ, ರಸಿಕ್. ಸೊ ಇಷ್ಟು ಮಾತ್ರ ನಮ್ ಟೀಮ್ ಅಲ್ಲಿ ಐತೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನೇನ್ ತಗೊಂಡವ್ರು ಅಂದ್ರೆ, ಅಯ್ಯರ್, ಡಫಿ, ಮಂಗೇಶ್ ಯಾದವ್ ಅವ್ರನ್ನ ಇಟ್ಕೊಂಡವ್ರೆ. ಆಮೇಲೆ ಇವರು ಸಿಂಗು, ಸಾರಿ ಯಾರದು ಗೊತ್ತಾಗಿಲ್ಲ, ಆ ಸ್ವಪ್ನಿ ಸಿಂಗು ಇದು ಇವರು ಪ್ಲೇಯಿಂಗ್ ಆರ್ಡರ್. ನನ್ ಪ್ಲೇಯಿಂಗ್ ಆರ್ಡರ್ ಹೆಂಗಿರತ್ತಂದ್ರೆ, ವಿರಾಟ್ ಓಕೆ, ರಜತ್ ಓಕೆ, ಪಡಿಕಲ್ ಓಕೆ, ಜಿತೇಶ್ ಓಕೆ. ಅದೇ ಇವಾಗ ಶೆಪರ್ಡ್ ನ ಡಫಿನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕುಣಿಸ್ಬಿಟ್ರೆ, ನಮ್ಗೆ ಅವಾಗ ನಾವು ಯಾರನ್ನ ಗೊತ್ತಾ, ತುಷಾರ್ ಅವ್ರನ್ನ, ಶ್ರೀಲಂಕಾ ಪ್ಲೇಯರ್ ನ ತಗೋಬಹುದು. ಆಮೇಲೆ ಅದೇ ಇವಾಗ ಹೇಳಿದ್ನಲ್ಲ ಸಿಂಗ್, ಅವ್ರನ್ನೂ ತಗೋಬಹುದು, ಸರ್ಪ್ರೀತ್ ಸಿಂಗ್ ನ. ಇವಾಗ ನಮ್ಗೆ ಈ ಶಫರ್ಡ್ ನ ಮತ್ತೆ ಡಫಿನ್ ಇಬ್ಬರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕುಣಿಸಿದ್ರೆ, ಬ್ಯಾಟಿಂಗ್ ಬೇಕು ಅಂದಾಗ ಶಫರ್ಡ್ ನಿಲ್ಸ್ಕೋಬಹುದು. ಸೊ ನಮ್ ಮಿಡಲ್ ಆರ್ಡರ್ ಅಲ್ಲಿ ಚೆನ್ನಾಗೇ ಇದೆ, ಇವಾಗ ಏನ್ ಚೆನ್ನಾಗಿಲ್ಲ ಅಂತಲ್ಲ. ಅಕಸ್ಮಾತ್ ಬಿತ್ತು ಅಂದ್ರೆ ಶೆಪರ್ಡ್ ಇಂಪ್ಯಾಕ್ಟ್ ಆಗಿ ತಗೋಬಹುದು. ಅಕಸ್ಮಾತ್ ಇವಾಗ ಏನೋ ಬೀಳ್ದಿರಾ ಚೆನ್ನಾಗಿ ಸ್ಕೋರ್ ಹೊಡೆದ್ಬಿಟ್ಟು, ಅವಾಗ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಇವಾಗ ಯಾರನ್ನ ಕುಣಿಸ್ಬೋದು ಗೊತ್ತಾ, ಮಿನಿಟ್ ಪಡೇಕಲ್ನ ಕುಣಿಸ್ಬಿಟ್ಟು ಡಫಿನ್ ಹೇಳ್ಕೋಬಹುದು. ಅವಾಗ ನಮ್ ಬೌಲಿಂಗ್ ಲೈನ್ ಅಪ್ ಹೆಂಗಿರತ್ತಂದ್ರೆ, ಡಫಿನ್ ಹಾಕೋವರ್, ಭುವಿನ್ ಹಾಕೋವರ್, ಹೇಸಲ್ವುಡ್ ಹಾಕೋವರ್, ಸುಯಾಶ್, ಆಮೇಲೆ ರಸೀಕ್, ಸ್ಪಿನ್ ಆಯ್ತು ಕೃಣಾಲ್ ಪಾಂಡ್ಯ ಆಸ್ ಯೂಶುವಲ್ ಬೌನ್ಸರ್ ಕಿಂಗ್ ಅವರು. ಅವ್ರನ್ನ ಎಷ್ಟು ಕ್ಲೀನ್ ಆಗಿ ಉಪಯೋಗಿಸ್ಕೋಬೇಕಂದ್ರೆ, ಈ ತರ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಆಕ್ಚುಲಿ ಇದು LSG ಬಂದ್ಬಿಟ್ಟು ಬ್ಲ್ಯಾಕ್ ಸಾಯಿಲ್ ಅಂದ್ರೆ ಮೀನ್ಸ್ ಫುಲ್ ಬೌಲಿಂಗ್ ಪಿಚ್. ಅದು ನಾಟ್ ಫ್ಲಾಟ್ ಪಿಚ್ ಇರಲ್ಲ, ಹಾಗಂತ ರೆಡ್ ಸಾಯಿಲ್ ಪಿಚ್ ಮಿಡಲ್ ಪಿಚ್ ಇರಲ್ಲ, ಫುಲ್ ಬೌಲಿಂಗ್ ಪಿಚ್ ಇರತ್ತೆ. ಅದು ನಮ್ಗೆ ಜಾಸ್ತಿ ಬೌಲಿಂಗ್ ಪಿಚ್ ಹೇಳಕ್ಕಾಗಲ್ಲ ನಾಳೆಗೆ ಹೆಂಗ್ ಟರ್ನ್ ಆಗಿರತ್ತೆ ಅಂತ. ಸೊ ಬೌಲಿಂಗ್ ಪಿಚ್ ಅಲ್ಲಿ ನಮ್ಗೆ ಬೌಲರ್ಸ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಮೇನ್ ಆಕ್ಚುಲಿ ವಿರಾಟ್ ಕೊಹ್ಲಿ ಭಯ್ಯ ಬಂದ್ಬಿಟ್ಟು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತೀನಿ ಅಂತ ಹೊಡಿಯಕ್ ಹೋಗ್ಬಾರ್ದು. ಯಾಕಂದ್ರೆ ಭಯ್ಯ ಇವಾಗ ಹೊಡಿತಿರೋ ಆಟ ಮೀನ್ಸ್ ಲಾಸ್ಟ್ GT ಮೇಲೆ ನೋಡಿದ್ರೆ 5 4 ಹೊಡೆದಿದ ತಕ್ಷಣ ಮ್ಯಾಚ್ ಎಲ್ಲ ಹೊಂಟೋಯ್ತು ಅನ್ಕೊಂಡ್ವಿ. ಬಟ್ ಅವ್ರು ಹೊಡಿಯಕ್ ಹೋಗಿ ಔಟ್ ಆಗೋದು. ಸೊ ಅವರು ಸ್ಟ್ರೈಕ್ ರೇಟ್ ಬದಲು ಸ್ಕ್ರೀಸ್ ಮೇಲೆ ಅವ್ರು ಎಷ್ಟೊತ್ತು ಇರ್ತಾರ ಅಷ್ಟೊತ್ತು ನಮಗ್ ವಿಕೆಟ್ ಇರ್ಬೇಕು. ಆ ತರ ಇದ್ರೆ ನಮಗ್ ಸ್ಕೋರ್ ಒಂದು 170 ಬಂದ್ರು ನಾವಲ್ಲಿ ಡಿಫೆಂಡ್ ಮಾಡ್ಕೊಳಕ್ ತುಂಬಾ ಚಾನ್ಸಸ್ ಇರುತ್ತೆ LSG ಮೇಲೆ. ನೀವು ಲಾಸ್ಟ್ IPL 2023 LSG ವರ್ಸಸ್ RCB ಮ್ಯಾಚ್ ನೋಡಿರ್ತೀರಾ. ಅದರಲ್ಲಿ 129 ಅಷ್ಟೇ ನಾವು ಹೊಡೆದಿದ್ದು. ಅದು ಆಕ್ಚುಲಿ ಬೌಲಿಂಗ್ ಪಿಚ್. ಅದೇ ಗ್ರೌಂಡ್ ಅಲ್ಲೇನೆ ಇವತ್ತು ಮ್ಯಾಚ್ ನಡೀತಿರೋದು. ಆಕ್ಚುಲಿ ದೊಡ್ಡ ಬೌಂಡ್ರಿ ಕೂಡ. ನಮ್ಗೆ ಲೆಗ್ ಸೈಡ್ ಜಾಸ್ತಿ ಐತೆ, ಆಫ್ ಸೈಡ್ ಜಾಸ್ತಿ, ಸ್ಟ್ರೈಟ್ ಅಂತೂ ಇನ್ನೇ ಹೆವಿ ಐತೆ. ಬ್ಯಾಕ್ ಸೈಡ್ ಮಾತ್ರ ಒಂಚೂರು 60 yards ಏನೋ ಇರ್ಬೇಕೇನೋ. ಸೊ ಅದನ್ನ ಡಿಫೆಂಡ್ ಮಾಡ್ಕೊಂಡು ಹೆಂಗೆ ಬೌಲರ್ಸ್ ಇಂದ. ಸೊ ಈ ಮ್ಯಾಚ್ ನಮಗ್ ಬೌಲರ್ಸ್ ಹೆವಿ ಇಂಪಾರ್ಟೆಂಟ್. ಪ್ಲಸ್ ವಿರಾಟ್ ಭಯ್ಯ ಮೇನ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಜಾಸ್ತಿ ಸ್ಟ್ರೈಕ್ ರೇಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಅವರು ಡಿಪೆಂಡೆನ್ಸಿಯಿಂದ ಆರಾಮಾಗಿ ಆಡ್ಕೊಂಡು ಅವ್ರ ಪಾಡ್ಗವ್ರು ಎಷ್ಟು ಹೊಡಿತಾರೋ ಅಷ್ಟು ಹೊಡ್ಕೊಂಡು ಸ್ಕ್ರೀಸ್ ರೊಟೇಟ್ ಮಾಡ್ಕೊಂಡಿದ್ರೆ ಅವ್ರು ಅವ್ರು ನಿಮಗ್ ಗೊತ್ತು 2 ರನ್ಸೇ ಸಾಕು ಅವ್ರಿಗೆ ಓವರ್ಗೆ 12 ರನ್ ಬಂದ್ಬಿಡತ್ತೆ. ಆ ತರ ರೊಟೇಟ್ ಮಾಡೋ ಕೆಪಾಸಿಟಿ ಅವ್ರಿಗಿದೆ. ಸೊ ಅದನ್ನ ನೋಡ್ಕೊಂಡು ಅನಾಲಿಸಿಸ್ ಮಾಡಿದ್ರೆ ನಾವು ಇವತ್ತು ಪಕ್ಕಾ ನಾಳೆ ಮ್ಯಾಚ್ ಗೆಲ್ತೀವಿ. ಇದೊಂದು ಸಣ್ಣ ಚೇಂಜಸ್ ನನ್ನ ಕಡೆಯಿಂದ ನಾನು ಹೇಳಿದ್ದು. ಅವ್ರ ಕಡೆಯಿಂದ ಅವ್ರದ್ದೇನ್ ಇದಿರಲ್ಲ, ಸುಮ್ಮನೆ ನನ್ನ ಅನಾಲಿಸಿಸ್ ನಾನು ಹೇಳಿದ್ದು. ಅವ್ರದ್ದು ಚೆನ್ನಾಗೇ ಇದೆ, ಬಟ್ ಇದೊಂದು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಒಂಚೂರು ಚೇಂಜ್ ಮಾಡಿ ನೋಡ್ಬಹುದಲ್ವಾ ಅನ್ನೋದು ಅಷ್ಟೇ ಅನಾಲಿಸಿಸ್. ನಿಮ್ಗೆ ಹೆಂಗ್ ಅನ್ಸುತ್ತೆ ಅನ್ನೋದು ನೀವ್ ಹೇಳಿ. ಆಮೇಲೆ ಏನೋ ಹೇಳಕ್ ಬಂದೆ ಬರ್ತದೆ. ಇದು LSG ಮೇನ್ ಆಗಿ ಮಾರ್ಷ್ ಏನಂದ್ರೆ ಶಾರ್ಟ್ ಬಾಲ್ ಚೆನ್ನಾಗ್ ಆಡ್ತಾನೆ, ಹಂಗೆ ಶಾರ್ಟ್ ಸ್ಲೋ ಬಾಲ್ಸ್ಗೂ ಔಟ್ ಆಗೋಗ್ತಾನೆ. ಸೊ ಇದು ನಮ್ ಹೇಸಲ್ವುಡ್ ಪ್ಲಸ್ ಆಗತ್ತೆ. ಪ್ಲಸ್ ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟು ಇವ್ರಿಗೆ ರಿಷಬ್ ಪಂತ್ಗೆ ಇನ್ ಸ್ವಿಂಗ್ ಹಾಕಕ್ಕಾಗ್ಲಿ, ಆಮೇಲೆ ಅಲ್ಲಿ ಇನ್ನೊಬ್ಬ ಪ್ಲೇಯರ್ ಬರ್ತಾರೆ ಓಪನರ್ ಆಗಿ, ಅವ್ರಿಗೂ ಅಷ್ಟೇ
ಸೀಮ್ ಬಾಲ್ಸ್ ಆಗ್ಲಿ ಎಲ್ಲದಕ್ಕೂ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇ ಬೆಸ್ಟ್ ಕೊಡ್ತಾವ್ರೆ. ಆಕ್ಚುಲಿ 10 years ಬ್ಯಾಕ್ 2016 ಪರ್ಪಲ್ ಕ್ಯಾಪ್ ಮೂವಿ ನೋಡ್ದಂಗ್ ಅನ್ನಿಸ್ತಾ ಇತ್ತು ನಮ್ಗೆ. ಸೊ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಸ್ಲೋ ಪಿಚ್ ಅಲ್ವಾ, ಸ್ಲೋ ಪಿಚ್ಗೆ ರಸಿಕ್ ಹೆವಿ ಯೂಸ್ಫುಲ್ ಆಗ್ತಾನೆ. ರಸಿಕ್ ಆಲ್ರೆಡಿ ಹೆಂಗೆ ಇದ್ರು 118 km/h ಪೇಸ್ ಅಲ್ಲೇ ಆಗ್ತಾನೆ. ಸ್ಲೋ ಪಿಚ್ಗೆ ಹೆವಿ ಇನ್ನ ಸ್ಲೋ ಬಾಲ್ಗಳು ಹಾಕಿದ್ರೆ ಅವ್ರು ಪಿಕ್ ಮಾಡಕ್ ಆಗಲ್ಲ. ಪಿಕ್ ಮಾಡಕ್ ಹೋಗಿ ಅವ್ರು 1 ಶಾಟ್ ಹೊಡಿಬೋದು, 2 ಶಾಟ್ ಹೊಡಿಬೋದು, ಬಟ್ 3ನೇ ಶಾಟ್ಗೆ ಅವ್ರು ವಿಕೆಟ್ ಕೊಟ್ಟೇ ಕೊಡ್ತಾರೆ. ಸೊ ಅದನ್ನ ನಾವು ಅನಾಲಿಸಿಸ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಉಪಯೋಗ ಆಗತ್ತೆ. ಆಮೇಲೆ ಅವ್ರ ಕಡೆ ಶಮಿ, ಯಾರೋ ಅವನು 1 ರನ್ ಹೊಡಿಯಲ್ಲ, ಸುಮ್ನೆ ರನ್ನಿಂಗ್ ಅಲ್ಲಿ ಓಡ್ಬಿಟ್ಟೆ ಹೆಲ್ಮೆಟ್ ಎಸಿಯವನು ಅವೀಶ್ ಖಾನ್ಗೆ ಏನಂದ್ರೆ ವಿರಾಟ್ ಭಯ್ಯ ಕರೆಕ್ಟ್ ಆಗಿ ನಿಂತ್ಕೊಂಡ್ರೆ ಅವ್ನಿಗೆ 4 ಓವರ್ ಅಲ್ಲೂ ಹೊಡಿಬಹುದು. ಯಾಕಂದ್ರೆ ಒಂದು ಸೀಮ್ ಬರಲ್ಲ, ಏನೇ ಇದ್ರು ಬೌನ್ಸು, ಆಮೇಲೆ ಕ್ಲೀನ್ ವಿಕೆಟ್. ಆ ವಿಕೆಟ್ ಬಾಲ್ಗಳು ನೋಡ್ಕೊಂಡ್ಬಿಟ್ರೆ ನಾವು ಎಲ್ಲಾ ಆರಾಮಾಗಿ ಆಡ್ಕೊಂಡ್ಬಿಡ್ಬೋದು. ಕೇಸಲ್ ಭಯ್ಯನು ಅಷ್ಟೇ, ಟೆಸ್ಟ್ ಲೈನ್ ಬೌಲಿಂಗ್ ಲೈನ್ ಅಪ್ ಇದು ಆಕ್ಚುಲಿ ಒಳ್ಳೆ ಬೌಲಿಂಗು. ನಮ್ಮವ್ರ ಪ್ಲಸ್ ಇರೋದೇ ಬೌಲಿಂಗ್ ಇವಾಗ. ಹೇಸಲ್ವುಡ್, ಭುವಿ, ರಸೀಕು, ಕೃಣಾಲ್ ಪಾಂಡ್ಯಗಂತೂ ಆಕ್ಚುಲಿ ಇದನ್ನ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಲಕ್ನೋ ಅಲ್ಲಿ ಹೆಂಗಿರತ್ತೆ ಪಿಚ್ಚು ಅಂತ. ಅವರು ಪ್ಲಸ್ ಆಗ್ಬೋದು ನಮ್ಮ ಮ್ಯಾಚ್ಗೆ ಇವತ್ತು. ಆಮೇಲೆ ಬೆತೆಲ್ಲು ಅಷ್ಟೇ, ಫಸ್ಟ್ ಬಾಲ್ ಏನೋ ಮೊನ್ನೆ ಔಟ್ ಆದಂಗೆ ಸುಮ್ನೆ ಏನೋ ಫ್ಲಿಕ್ ಮಾಡಕ್ ಹೋಗಿ ಔಟ್ ಆಗ್ಬಾರ್ದು. ಬಾಲ್ ಕನೆಕ್ಟ್ ಆದ್ರೆ ಮಾತ್ರ ಫ್ಲಿಕ್ ಮಾಡ್ಲಿ, ಆರಾಮಾಗಿ ಆಡ್ಲಿ. ಆ ತರ ಇದ್ರೇನೆ ನಾವು ಗೆಲ್ತೀವಿ ಅನ್ನೋದು ನಮ್ಗೈತೆ. ಮೀನ್ಸ್ ನಾವು ಗೆದ್ದೇ ಗೆಲ್ತೀವಿ ಅನ್ನೋದು ನಮಗೂ ಆಸೆನೆ. ಬಟ್ ರಿಯಾಲಿಟಿಗೆ ಯೋಚನೆ ಮಾಡಿದ್ರೆ ನಾವ್ ಈ ತರ ಎಲ್ಲ ಆಡಿದ್ರೆ ನಮಗ್ ವಿನ್ ಅಂತೂ ಕನ್ಫರ್ಮ್. LSGಗೆ ಪುರಾಣ್ ಫಾರ್ಮ್ ಬಂದವನು, ಅದೊಂದು ಮೈನಸ್. ಪುರಾಣ್ಗೆ ಬೌನ್ಸರ್ ಹಾಕ್ಬಾರ್ದು, ಯಾವ್ದು ಹಾಕ್ಬಾರ್ದು. ವಿಕೆಟ್ ಹಾಕಿ ಕ್ಲೀನ್ ಆಗಿ ಯಾರ್ಕರ್ಗಳು ಹಾಕಿದ್ರೆ ಅವ್ನು ಹೊಡಿಯಕ್ ಆಗಲ್ಲ. ಅದೊಂದು ಪ್ಲಸ್ ಇಟ್ಕೋಬಹುದು ನಮ್ ಕಡೆ. ಆತರ ಹಾಕಕ್ಕೆ ರಸೀಕ್ ಅವನೇ ಯಾರ್ಕರ್ಸು, ಭುವಿ ಅವ್ರೆ ಯಾರ್ಕರ್ಸ್ ಹಾಕಕ್ಕೆ. ಆಮೇಲೆ ಸ್ಪಿನ್, ಅವ್ರ ಕಡೆ ಸ್ಪಿನ್ ದಿಗ್ವೇಶ್ ಅಂದ್ರೆ ಜಿತೇಶ್ ಶರ್ಮಾಗೆ ಯಾವಾಗಿಂದಾನು ಇಷ್ಟ. ಜಿತೇಶ್ ಶರ್ಮಾ ಈ ಫಾರ್ಮೆಟ್ ಅಲ್ಲೇ ಜಾಸ್ತಿ ಸ್ಕೋರ್ ಮಾಡಿರೋದೇ ಲಕ್ನೋ ಮೇಲೆ 21 runs 26 runs ಆಕ್ಚುಲಿ ನಂಗೂ ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅದೇ ಅದು ಜಿತೇಶ್ ಓವರ್ ಅಲ್ಲೇ ಹೊಡೆದಿರೋದು. ಸೊ ನೋಡೋಣ ಮುಂದೆ ಹೆಂಗ್ ಆಗತ್ತೆ. ನಿಮ್ಗೆ 2023 ಮ್ಯಾಚ್ ಅಲ್ಲಿ ನಮ್ದೊಂದು ಗೊತ್ತಿತ್ತಲ್ಲ ರೈವಲ್ರಿ, LSG ಮೇಲೆ ನಮ್ಗೆ ಯಾವಾಗ್ಲೂ ಇದ್ದಿದ್ದೆ ರೈವಲ್ರಿ ಅದು. ಅದ್ ಯಾಕೆ ಅಂದ್ರೆ ಅವೀಶ್ ಖಾನ್ ಮಾಡಿರೋದ್ರಿಂದ, ಹೆಲ್ಮೆಟ್ ಎಸೆಯೋದಾಗ್ಲಿ, ಗಂಭೀರ್ ಬಂದ್ಬಿಟ್ಟು ಮಾಡಿರೋದಾಗ್ಲಿ, ನವೀನ್ ಉಲ್ಲಾಕ್ ಅವ್ನು ಇವಾಗ ಏನಾಗೋನ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಇನ್ನೊಬ್ಬ ಯಾರೋ ಪ್ಲೇಯರ್ ಇದ್ದ ಗುಂಗ್ರಿ, ಅವನು ಅಷ್ಟೇ, ಅದ್ ಏನಾಗವನು ಇವಾಗ ನಮಗೂ ಗೊತ್ತಿಲ್ಲ. ಅದೊಂದು ಗ್ಲಿಮ್ಸ್, ಒಂದು 30 seconds ಗ್ಲಿಮ್ಸ್ ಇದೆ, ಅದ್ ಯಾವ ತರ ನಡೀತೋ ನಿಮ್ಗೆ ಈಗ್ಲೂ ಆ ಮ್ಯಾಚ್ ನಮ್ಗೆ ರಿಲೀಸ್ ತರ ಮೂವಿಗಳ ತರ ರಿಲೀಸ್ ಮಾಡಿದ್ರೆ ಥಿಯೇಟರ್ ಫುಲ್ ಆಗ್ಬಿಡತ್ತೆ. ಆ ತರ ಇರತ್ತೆ ಆ ಮ್ಯಾಚ್. ನೋಡ್ರಿ ನಿಮ್ಗ ಮ್ಯಾಚ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ನಿಮಗ್ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ತುಂಬಾ ಕ್ರೇಜಿ ಆಗಿರೋದಾಗ್ಲಿ ಅಥವಾ ನಮ್ ಡೈಲಿ ಲೈಫ್ ಬಗ್ಗೆ ಇನ್ನ ಚೆನ್ನಾಗಿರೋವೆಲ್ಲ ಅಪ್ಡೇಟ್ಸ್ ಬರ್ತಿರ್ತವೆ. ಸೈನಿಂಗ್ ಆಫ್.